ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟುಡೇ ವಿಡಿಯೋ ಗೋಧಿ ಪಾಯಸ ರೆಸಿಪಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲು 2 ಲೋಟ ಗೋಧಿನ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಒರಳಕಲ್ಲಲ್ಲಿ ಹಾಕ್ಕೊಂಡು ಈ ರೀತಿ ಕುಟ್ಕೋಬೇಕು. ಈ ಗೋಧಿ ಈ ರೀತಿ ಕುಟ್ಟೋದ್ರಿಂದ ಗೋಧಿ ತುಂಬ ಮಿದುವಾಗುತ್ತೆ ಮತ್ತು ಮೇಲಿನ ಸಿಪ್ಪೆ ಎಲ್ಲ ಸಪ್ರೇಟ್ ಆಗುತ್ತೆ. ಈ ಮೇಲಿನ ಸಿಪ್ಪೆ ಅಥವಾ ತದಿ ಅಂತ ಏನು ಕರಿತೀವಲ್ಲ, ಈ ತದಿ ಸಪ್ರೇಟ್ ಆಗೋವರೆಗೂ ಈ ರೀತಿ ಕುಟ್ಕೋಬೇಕು. ಮಿಕ್ಸಿಯಲ್ಲಿ ಕೂಡ ಹಾಕೋಬೋದು, ಆದರೆ ಕುಟ್ಟೋದ್ರಿಂದ ಬರೋ ಒಂದು ಮಿದುವು ಮತ್ತು ಮಿಕ್ಸಿಯಲ್ಲಿ ಬರಲ್ಲ. ಮಿಕ್ಸಿಯಲ್ಲಾದರೆ ಇದು ಪುಡಿ ಆಗುತ್ತೆ. ಈ ರೀತಿ ಒರಳ ಕಲ್ಲಲ್ಲಿ ಕುಟ್ಟೋದ್ರಿಂದ ಸ್ವಲ್ಪ ಮಿದುವಾಗುತ್ತೆ ಗೋಧಿ. ನೋಡಿ, ಇವಾಗ ತದಿ ಕೂಡ ಎಲ್ಲ ಬರ್ತಾ ಇದೆ. ಈ ರೀತಿ ಸುಮಾರು ಒಂದು 10ರಿಂದ 15 ನಿಮಿಷನಾದರೂ ಚೆನ್ನಾಗಿ ಈ ರೀತಿ ಕುಟ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇವಾಗ ತದಿ ಕೂಡ ಸಪ್ರೇಟ್ ಆಗ್ತಾ ಇದೆ. ನಂತರ ಈ ಗೋಧಿನ ಒಂದು ಕಾಟನ್ ಬಟ್ಟೆ ಮೇಲೆ ಆರಾಕಬೇಕು. ಇದು ಸ್ವಲ್ಪ ಒಣಗಿದ ನಂತರ ಒಂದು ಮರದಲ್ಲಿ ಇದನ್ನು ಸಪ್ರೇಟ್ ಮಾಡ್ಕೋಬೇಕು, ತದಿನೂ ಮತ್ತು ಗೋಧಿನೂ. ಈ ಗೋಧಿ ಕಂಪ್ಲೀಟಾಗಿ ಒಣಗಿದ ನಂತರನೇ ಇದನ್ನು ಸಪ್ರೇಟ್ ಮಾಡ್ಕೋಬೇಕು, ತದಿನೂ ಮತ್ತು ಗೋಧಿನೂ. ನೋಡಿ, ಈ ರೀತಿ ಬರುತ್ತೆ, ಸಿಪ್ಪೆ ಸಿಪ್ಪೆ ಥರ. ನೋಡಿ, ಇವಾಗ ಗೋಧಿ ಕೂಡ ರೆಡಿಯಾಗಿದೆ. ನಾನಿಲ್ಲಿ ಒಂದು ಲೋಟ ತೊಗೊಂಡು ರಾತ್ರಿ ನೆನೆ ಹಾಕ್ತಾ ಇದ್ದೀನಿ ಗೋಧಿನ. ಈ ಗೋಧಿ ಕಂಪ್ಲೀಟಾಗಿ ಒಣಗಿ ಕ್ಲೀನ್ ಮಾಡ್ಕೊಂಡ ನಂತರ ನಾನು ರಾತ್ರಿ ಒಣ ಹಾಕಿದ್ದೆ. ನೋಡಿ, ಇವಾಗ ಬೆಳಗ್ಗೆ ಇದನ್ನೊಂದು ಸಲ ವಾಶ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇದನ್ನು ತರಿಯಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬಾರ್ದು. ನೋಡಿ, ಈ ರೀತಿ ತರಿಯಾಗಿ ನೀವು ರುಬ್ಕೊಂಡು, ನಾನಿಲ್ಲಿ 3ರಿಂದ 4 ಲೋಟ ನೀರು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಈ ರುಬ್ಬಿರುವ ಗೋಧಿ ಮಿಶ್ರಣವನ್ನು ಇದರಲ್ಲಿ ಹಾಕಬೇಕು ಪಾತ್ರೆಯಲ್ಲಿ. ನಂತರ ಇದು ಗಂಟಾಗದೇ ಇರೋ ರೀತಿ ಸ್ವಲ್ಪ ಕುದಿಯೋ ತನಕ ಗುರಾಡಿದರೆ ಸಾಕು. ನಾನಿಲ್ಲಿ ಒಂದು ಬೌಲಲ್ಲಿ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಕೂಡ ತೊಗೊಂಡಿದ್ದೀನಿ, 1 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಅಥವಾ ಶುಂಠಿ ಪುಡಿನ ಹಾಕ್ಕೊಂಡು ರುಬ್ಕೋಬೇಕು. ಕಾಯನ್ನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ 1 ಅಚ್ಚು ಬೆಲ್ಲ, ಅಂದರೆ ನಾನಿಲ್ಲಿ 1 ಲೋಟ ಗೋಧಿಗೆ 1/4 ಕಪ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ನೋಡಿ, ಇವಾಗ ಕಾಯಲ್ಲಿ ಕೂಡ ರೆಡಿಯಾಗಿದೆ. ಈ ರೀತಿ ಸ್ಟ್ರೈನರಲ್ಲಿ ಸೋಸ್ಕೊಂಡು ಗಟ್ಟಿ ಹಾಲನ್ನ ತೆಗೆದಿಟ್ಕೋಬೇಕು. ಇದಕ್ಕೆ ನಾನಿಲ್ಲಿ ಮಿಲ್ಕ್ ಪೌಡ್ರನ್ನ 1 ಟೇಬಲ್ ಸ್ಪೂನ್ನ ತೊಗೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ನೀವು ಹಾಲನ್ನು ಕೂಡ ಬಳಸ್ಬೋದು. ನೋಡಿ, ಇವಾಗ ಬೆಲ್ಲ ಕೂಡ ಕರಗಿ ಒಂದು ಸ್ಟ್ರೈನರಲ್ಲಿ ಸೋಸ್ಕೋಬೇಕಿವಾಗ. ನಂತರ ನಾನು 1-2 ಟೇಬಲ್ ಸ್ಪೂನ್ ತುಪ್ಪದಲ್ಲಿ ಈ ಡ್ರೈ ಫ್ರೂಟ್ಸ್ನ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಡ್ರೈ ಫ್ರೂಟ್ಸ್ ಕೂಡ ರೆಡಿಯಾಗಿದೆ. ಇವಾಗ ಗೋಧಿ ಕೂಡ ಕುದಿಲಿಕ್ಕೆ ಇಟ್ಟಿದ್ನಲ್ಲ, ಅದು ಕೂಡ ಕುದೀತಾ ಇದೆ. ಚೆನ್ನಾಗಿ ಬೆಂದಿದೆ ಇವಾಗ ಗೋಧಿ. ನೋಡಿ, ಈ ರೀತಿ ಮೆತ್ತಗೆ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಸುಮಾರು ಒಂದು 10 ನಿಮಿಷನಾದರೂ ಬೇಕಾಗುತ್ತೆ. ಇವಾಗ ಬೆಲ್ಲದ ಹಾಲನ್ನು ಸ್ಟ್ರೈನರಲ್ಲಿ ಸೋಸ್ಕೋಬೇಕು. ಇದು ಮತ್ತೊಂದು 5 ನಿಮಿಷನಾದರೂ ಚೆನ್ನಾಗಿ ಕುದಿಬೇಕು. ಈ ಬೆಲ್ಲ ಮತ್ತು ಗೋಧಿ ನುಚ್ಚು ಎರಡೂ ಕೂಡ ಚೆನ್ನಾಗಿ ಕುದಿಯೋವರೆಗೂ ಈ ರೀತಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಇದು ಕೂಡ ಚೆನ್ನಾಗಿ ಬೆಂದಿದೆ, ಬೆಲ್ಲ ಮತ್ತು ಗೋಧಿ ನುಚ್ಚು. ಇದು ಇವಾಗ ಕಾಯಲನ್ನು ಕೂಡ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ನಾನೇನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಕೊನೆಯದಾಗಿ ಹಾಕ್ತಾ ಇದ್ದೀನಿ. ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಮತ್ತೊಂದು 5 ನಿಮಿಷ ಕಡಿಮೆ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಇವಾಗ ಲಿಡ್ನ ಕ್ಲೋಸ್ ಮಾಡಬೇಕು. ಸ್ವೀಟನ್ನು ಜಾಸ್ತಿ ಸ್ವಲ್ಪ ಇಷ್ಟಪಡೋರು 1.5 ಲೋಟ ಬೆಲ್ಲನ ಹಾಕ್ಕೋಬೋದು. ನಾನಿಲ್ಲಿ 1/4 ಕಪ್ ತೊಗೊಂಡಿದ್ದೀನಿ. ಸೇಮ್ ಮದುವೆ ಮನೆ ಸ್ಟೈಲಲ್ಲಿ ಪಾಯಸ ಅಷ್ಟು ಟೇಸ್ಟಾಗಿ ಬರುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ ಗೋಧಿ ಪಾಯಸ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.